ಮಾತಾಡಿ ಸರ್, ಮಾತಾಡ್ರಿ. ಮಾತಾಡಿ ಮಂತ್ರಿಗಳು. ಇವತ್ತು ಜಿಡಿ ಬಾರೋ ಜಿಡಿ ಶೆಟ್ಟಿ ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಇವತ್ತು ಅಂದ್ರಗಂಬದ ಪೂಜೆಯನ್ನ ಬಹಳ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಎಲ್ಲ ಸಮಾಜದ ಎಲ್ಲ ಬಾಂಧವರು ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಣೆ ಮಾಡಲಿ. ಒಳ್ಳೆ ಒಗ್ಗಟ್ಟಿನಿಂದ ನಮ್ಮ ಹಿಂದೂ ಮಹಾಗಣಪತಿ ವಿಜೃಂಭಣೆಯನ್ನ ಎಲ್ಲ ಸಮಾಜದವರು ಸೇರಿ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಗೊಂದಲಗಳಿದ್ವು ಎಲ್ಲ ನಿವಾರಣೆ ಮಾಡಿ ನಮ್ಮ ಜೊಳ್ಳಿ ಮತ್ತೆ ನಮ್ಮ ದಿನೇಶು ಈ ಭಾಗದ ಎಲ್ಲ ನಾಯಕರುಗಳು ಸೇರಿ ಅದ್ರಲ್ಲಿ ಯಾವ ಪಕ್ಷ ಪಂಗಡ ಏನೂ ಇಲ್ಲ, ಎಲ್ಲ ಹಿಂದೂಗಳೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನ ಬೇಡ್ಕೊತೀವಿ. ಮತ್ತು ಅಂದ್ರಗಂಬ ಪೂಜೆಯನ್ನ ಮಾಡಿದೀವಿ. ಒಳ್ಳೆ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋಣ. ಇನ್ನು ಒಂದ್ ತಿಂಗಳು ಟೈಮ್ ಐತೆ ನೋಡಪ್ಪ. ಅವಾಗ ಇನ್ನು ಒಂದ್ ತಿಂಗಳು ಟೈಮ್ ಐತಪ್ಪ. ಇನ್ನು ಏನೇನೈತೆ ಸರ್, ಈ ವರ್ಷ ಯಾವ ತರ ಮಾದರಿಯಲ್ಲಿ ಮಾಡ್ಬೇಕು? ಅಲ್ಲ, ಓದ್ಸತಿ ಗೌರ್ಮೆಂಟ್ ಆರ್ಡರ್ ಬಂದಿತ್ತು, ಅದಕ್ಕೆ ಈ ಸತಿನೂ ಗೌರ್ಮೆಂಟ್ ಆರ್ಡರ್ ಐತಿ. ನೋಡೋಣ ಏನಂತ ಮಾತಾಡ್ತೀನಿ. ಗುರು ಕೇಳ್ಬೇಕು ಯಾವ ಮಾದರಿ ಅಂತ. ಏ ಗುರು ಏನೋ ಹೇಳ್ತಾರ ನೋಡಪ್ಪ. ಈ ಬಾರಿ ಯಾವ ತರ ಮಾದರಿ ದೇವಸ್ಥಾನ ಯಾವ್ದು ದೇವಸ್ಥಾನದ ಓದ್ತತಿ? ಉಜ್ಜಯಿನಿ ಮಹಾಕಾಲೇಶ್ವರ ಮಹಾಮಂಟಪ ನಿರ್ಮಾಣ ಮಾಡ್ಬೇಕು ಅಂತ ಈಗಾಗಲೇ ನಾವು 45 ಮುಂಚೆ ತೀರ್ಮಾನ ಮಾಡಿದ್ವಿ. ಸಣ್ಣ ಪುಟ್ಟ ಅಡೆತಡೆಗಳಿಂದ ಲೇಟ್ ಆಗಿರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಪೆಂಡಲ್ ಮಾಡ್ಲಿಕ್ಕೆ ನಾವು ಸರಿ ಆಗಲ್ಲ. ಉಜ್ಜಯಿನಿ ಮಹಾಕಾಲೇಶ್ವರದ ಸಣ್ಣದಾಗಿ ಪೆಂಡಲ್ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಸರ್, ಚಾಮರಾಜನಗರ ಮಿಲ್ಕ್ ಕೈ ಇಲ್ಲಿ ಇಟ್ಕೊಳ್ರಿ ಸರ್, ನಮ್ ಕೈ ಇಟ್ಕೊಳ್ರಿ ಸರ್, ಕೈ ಇಟ್ಕೊಳ್ರಿ, ನಮ್ ಕೈ ಇಟ್ಕೊಳ್ರಿ, ನಮ್ಮಂದ ಹಿಡ್ಕ ಕೈಯ ನಮ್ಮ ಅದು ಆಗ್ಬಾರ್ದಾಯ್ತು. ಈಗೇನ್ ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನ ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನ ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಇಟ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನ ಕುಲಂಕಷವಾಗಿ ಪರಿಶೀಲನೆ ಮಾಡಿ ಏನೋ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂತ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಅದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾ ಇತ್ತು. ಈಗ ಎನ್ಕ್ವೈರಿ ಆಗಿ ಮೇಲೆ ಕರೆಕ್ಟ್ ರಿಪೋರ್ಟ್ ಬರ್ತೈತಿ. ICC ಸಭೆ ನಾಳೆ ICC ಸಭೆ ನಾಳೆ 18ಕ್ಕೆ ಎಲ್ಲ ನಮ್ಮ ರೈತ ನಾಯಕರುಗಳನ್ನೆಲ್ಲ ಕರೆದಿದ್ದಾರೆ. ನಾವು ಹೋಗ್ತಾ ಇದೀವಿ, ನಾವೇ ಕರೆದಿದೀವಿ. ನಾಳೆ ನೀರು ಎಷ್ಟಿದೆ ಏನು ಅಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ. ಏನ್ ಸರ್? ಸರಿ. ನೀವು ವಯಸ್ಸಾಗೈತ ಮರ್ಯ, ನಮ್ಮ ಅಪ್ಪರ ಏಜ್ನವರು ಕೈ ಹಿಡ್ಕೊಂಡಿರೋದು ನಾವು ಹಂಗ ನಮ್ದ್ರ A team B team ಅಂತ ಯಾವ್ದು ಇಲ್ಲ, ಅವ್ರವ್ರಿಗೂ ಯಾವ ಇಲ್ಲ. ಅವ್ರ ಹಂಗ ಅನ್ಕೊಂಡ್ರೆ ನಾನೇನ್ ಮಾಡಕ್ ಹೋಗ್ಲಿ? ಕಳ್ಳನ್ ಮನಸ್ಸು ಬೇರೆ ಟೈಮ್ನಾಗೆಲ್ಲ ಹೇಳೋ ಅಂತ ಹೇಳಪ್ಪ. ಈಗ ಸದ್ಯಕ್ಕೆ ಮುಗಿಸಿ ಈ ಕಡೆಗೆ ಒಂದ್ ಸ್ವಲ್ಪ ಹಿಡೀರಪ್ಪ. ನಮ್ಮ ಮಾಜಿ ಹಿಡೀರಪ್ಪ. ಏನಮ್ಮ ಇದಕ್ಕೆ ಗಣಪತಿ ಕಳ್ಸಕ್ಕೆ DJ ಕೇಳ್ತಿದಾರೆ. ನೀನು ಒಂದ್ ತಿಂಗ್ಳಾಯ್ತಲ್ಲವ. ಬರ್ರಿ, ಸರಿ ಆಯ್ತಾ? ಅವ್ರು ಹೇಳಿದ್ದೆ ನಾನು